ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ಮೋರ್ಚಾ ತಾಲೂಕು ಪದಾಧಿಕಾರಿಗಳು ಹಾಗೂ ಅಸಂಘಟಿತ ಮೋರ್ಚಾ ಹಾಗೂ ಯುವ ಮೋರ್ಚಾ ತಾಲೂಕು ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ಬಿಜೆಪಿ ತಾಲೂಕು ಅಧ್ಯಕ್ಷ ಸಮಾಜ ಸೇವಕರು ದಾನಿಗಳಾದಂತಹ ನೀಲೇರಿ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ವಿತರಿಸಿ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮೋರ್ಚಾ ಪದಾಧಿಕಾರಿಗಳು ಪಕ್ಷ ಸಂಘಟಿಸಿ ಬಿಜೆಪಿಯ ವಿವಿಧ ಮೋರ್ಚಾಗಳ ತಾಲೂಕು ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳ ವಿತರಣೆ. ತಾಲೂಕು ಬಿಜೆಪಿ ಅಧ್ಯಕ್ಷ ಎಲ್ಎನ್ ಅಂಬರೀಶ್ ಗೌಡ. ಮಹಿಳಾ ಮೋರ್ಚಾ ತಾಲೂಕು ಘಟಕಕ್ಕೆ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳು ತಮ್ಮ ಬೂತ್ಗಳಲ್ಲಿ ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಸಕ್ರಿಯವಾಗಿ ನಿರ್ವಹಿಸಿ ಪಕ್ಷ ಬಲವರ್ಧನೆಗೆ ಸಹಕರಿಸಿ ಅಂತ ಹೇಳಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸಮಾಜ ಸೇವಕರು ದಾನಿಗಳಾದಂತಹ ನೀಲೇರಿ ಅಂಬರೀಶ್ ಗೌಡರವರು ತಿಳಿಸಿದರು. ಅವರು ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ಮೋರ್ಚಾ, ಅಸಂಘಟಿತ ಮೋರ್ಚಾ ಹಾಗೂ ಯುವ ಮೋರ್ಚಾ ತಾಲೂಕು ಪದಾಧಿಕಾರಿಗಳಿಗೆ ಆದೇಶ ಪತ್ರಗಳನ್ನು ವಿತರಿಸಿ ಮಾತನಾಡಿ, ನೂತನವಾಗಿ ಮಹಿಳಾ ಮೋರ್ಚಾಗೆ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳು ಈಗಿನಿಂದಲೇ ತಮ್ಮ ತಮ್ಮ ಬೂತ್ಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅರಿವು ಮೂಡಿಸಿ ಪಕ್ಷ ಸೇರ್ಪಡೆಯನ್ನು ಮಾಡಬೇಕು. ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತೆ ಎಚ್ಚರ ವಹಿಸಬೇಕು. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಈಗಿನಿಂದಲೇ ಪಕ್ಷವನ್ನು ತಳಮಟ್ಟದಿಂದ ಬಲಿಷ್ಠಗೊಳಿಸಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಹೇಳಿದ್ರು. ಯಾಕಂದ್ರೆ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಈ ಭಾರತ ದೇಶ ನಡೆಸ್ತಾ ಇರೋದು, ಯಾಕಂದ್ರೆ ಅಂತ ಮನೆ ನಡೆಸಿದ ಮೇಲೆ ದೇಶ ನಡೆಸೋದು ಹೆಣ್ಮಕ್ಳಿಗೆ ಯಾವುದೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರಿದೂಗಿ ನಾವು ಯಾಕೆ ನಡೆಸಬೇಕು, ಯಾಕೆ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಷ್ಟ್ರದ ರಾಷ್ಟ್ರಪತಿಗಳು ಕೂಡ ದ್ರೌಪದಿ ಮುರ್ಮುಜಿಯವರು. ಹಾಗಾಗಿ ಈ ದೇಶದ ಮೊದಲನೇ ಮಹಿಳೆ, ಮೊದಲನೇ ಪ್ರಜೆ ಯಾರಂದ್ರೆ ಅದು ದ್ರೌಪದಿ ಮುರ್ಮು. ಹಾಗಾಗಿ ಇವತ್ತು ನೀವು ಯಾರು ಜವಾಬ್ದಾರಿ ತಗೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಶ್ರೀ ನರೇಂದ್ರ ಮೋದಿಜಿಯವರು 33% ಮಹಿಳೆಯರಿಗೆ ಎಲ್ಲದರಲ್ಲೂ ಕೂಡ ಇರ್ಲೇಬೇಕು ಅಂತ ಹೇಳಿ ಇನ್ನೇನೀಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಿದೆ, ಬಿಲ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಬಹುಮತದ ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಈಗಾಗಲೇ. ಹಾಗಾಗಿ ಅವೆಲ್ಲ ಭಾರತನ ನಡೆಸ್ತಾರಂತ ಆ ಹೆಣ್ಮಕ್ಳ ಸಾಲಿಗೆ ನೀವು ಕೂಡ ನಮ್ಮ ತಾಲೂಕಲ್ಲಿ ಸೇರಲಿ ಅಂತ ಹೇಳಿ, ಅದು ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಎಲ್ಲ ನಡಿಬೇಕಾದ್ರೆ ನಿಮ್ಮಂತ ತಾಯಂದಿರು ಇರ್ಬೇಕು. ಹಾಗಾಗಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಭಾರತೀಯ ಜನತಾ ಪಾರ್ಟಿಯನ್ನ ಮುಂದೆ ನಡೆಸಬೇಕಂತ ಒಳ್ಳೆ ಕಳಕಳಿ ಮನಸ್ಸು ಇಲ್ಲ. ಸ್ವಲ್ಪ ಜನ ಹೆಣ್ಮಕ್ಳು ಸ್ವಲ್ಪ ಜೋರಾಗಿದ್ರೆ ಇನ್ನು ಮಿಕ್ಕಿದ ಹೆಣ್ಮಕ್ಳು ಗೊತ್ತಾಗಬೇಕು, ಮನೇಲಿರೋರು ಕೂಡ ಇಲ್ಲಿರೋರು ಮಾತ್ರ ಕೆಲಸ ಮಾಡ್ತೇವೆ. ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಜೋರಾಗಿ ಇರ್ಬೇಕು, ಯಾವಾಗ ಇರ್ಬೇಕು, ಜೋರಾಗಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮಾತನಾಡಿ, ನೂತನ ಮಹಿಳಾ ಮೋರ್ಚಾಗೆ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳು ಆದೇಶ ಪತ್ರಗಳನ್ನು ಪಡೆದು ಸುಮ್ಮನೆ ಕೂರದೆ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ಸದಾ ಪಕ್ಷದ ಕೆಲಸ ಮಾಡಲು ಸಿದ್ಧರಿರಬೇಕು. ಮಹಿಳೆಯರಿಗೆ 33% ಮೀಸಲಾತಿ ಇದೆ. ಹಾಗಾಗಿ ಎಲ್ಲಾ ಮಹಿಳೆಯರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರೆ ಪಕ್ಷ ನಮ್ಮನ್ನ ಗುರುತಿಸಿ ಉತ್ತಮ ಸ್ಥಾನಮಾನ ನೀಡುತ್ತದೆ ಅಂತ ಹೇಳಿ ಮಹಿಳೆಯರಿಗೆ ತಿಳಿಸಿದ್ರು. ನಮ್ಮ ಮಂಡಲದ ಅಧ್ಯಕ್ಷರಾದ ತದನಂತರ 7 ಮೋರ್ಚಾಗಳು ಏನ್ ಬರ್ತದೆ, ನಮ್ಮ ಮಹಿಳಾ
ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾದಂತಹ ವಿಜಯರವರು ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ನಯನಾ, ಯಶೋಧ ಉಪಾಧ್ಯಕ್ಷರಾಗಿ ವೀಣಾ, ಪುಷ್ಪ, ರಾಧಮ್ಮ, ಶಿಲ್ಪಾ, ಕನಕ ಕಾರ್ಯದರ್ಶಿಗಳಾಗಿ ಕೋಕಿಲಾ, ಶ್ರುತಿ, ಸರಿತಾ, ನಂದಿನಿ, ಸುಜಾತ, ಖಜಾಂಚಿ ಸುಮಾ, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ರಶ್ಮಿ, ನಾಗವೇಣಿ, ಸುಮಾ, ಅನಿತಾ, ಮಾಲಾ, ಗೋಪಮ್ಮ, ಗಂಗಮ್ಮ, ನಾಗರತ್ನ, ರೇಣುಕಾರವರುಗಳು ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾದಂತಹ ನೀಲೇರಿ ಅಂಬರೀಶ್ ಗೌಡರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಎಸ್ಸಿ ಬಿಜೆಪಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜಪ್ಪ, ತಾಲೂಕು ಅಧ್ಯಕ್ಷ ಕದಿರಪ್ಪ, ಒಬಿಸಿ ಬಿಜೆಪಿ ಮೋರ್ಚಾ ಬಿಕೆ ನಾರಾಯಣಸ್ವಾಮಿ, ತಾಲೂಕು ಉಪಾಧ್ಯಕ್ಷ ತಮ್ಮಯ್ಯ, ಅಸಂಘಟಿತ ಪ್ರಕೋಷ್ಠ ಅಧ್ಯಕ್ಷ ಬೆದಲ್ಪುರ ಅನಿಲ್, ವಿಜಯಪುರ ನಗರದ ಮಹಾಶಕ್ತಿ ಕೇಂದ್ರದ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ ಸಹ ಸಂಚಾಲಕರಾದಂತಹ ವಿಜಯಪುರ ಎಂ ನಾಗರಾಜ್, ಕಾರ್ಯದರ್ಶಿ ಆನಂದ್, ದೇಸು ನಾಗರಾಜ್, ಕೆಂಪೇಗೌಡ, ಮೋಹನ್, ಜಗದೀಶ್, ಮುನಿಯಪ್ಪ, ಪ್ರಭು, ಮಂಜಣ್ಣ, ಅನಿಲ್, ಚಂದ್ರಣ್ಣ, ನವೀನ್ ಹಾಗೂ ಕಾರ್ಯಕರ್ತರಾದಂತಹ ಬಿಜೆಪಿ ಹಿರಿಯ ಮುಖಂಡ ಪ್ರಭಾಕರ್, ಉಮಾಮಹೇಶ್ವರಿ, ಬಂಡೆ ನಾಗರಾಜು, ತ್ಯಾಗರಾಜು, ಬಿಜೆಪಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾಮಕರ್ತರು ಸೇರಿದಂತೆ ಇತರರು ಹಾಜರಿದ್ದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನಮರ್ಕಟವು ನಿಜವಯ್ಯ, ಅದು ಕಡಿವಾಣವಿಲ್ಲದ ಹಯವಯ್ಯ, ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ
ದಯವಿಟ್ಟು ಪ್ರತಿಯೊಬ್ಬರು ಆತ್ಮಸಾಕ್ಷಿಯಿಂದ ಭಗವಂತನ ಸ್ಮರಣೆ ಮಾಡಿಕೊಂಡು ಈ ಪಕ್ಷನ ಗೆಲ್ತಿದ್ದೀರಾ. ದಯವಿಟ್ಟು ಕೊನೆ ಉಸಿರಿನಿಂದ ಈ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ, ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿ, ನಮ್ಮ ಹಿಂದುತ್ವಕ್ಕೋಸ್ಕರ ನಮ್ಮ ಜೀವನ ಇರ್ಬೇಕು ಅಂತ ಹೇಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಕಾಪಾಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ. ಈ ದಿನದ ಕಾರ್ಯಕ್ರಮ ಒಂದು ವಿಶೇಷದ ಕಾರ್ಯಕ್ರಮ. ಏನಂತ ಹೇಳಿದ್ರೆ ಮಹಿಳಾ ಮೋರ್ಚಾ ಕಾರ್ಯಕ್ರಮ. ಈ ಮಹಿಳಾ ಮೋರ್ಚಾದ ಪದಗ್ರಹಣ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿರುವಂತಹ ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ಅಂಬರೀಶ್ ಗೌಡ ಅವರು ಮಹಿಳೆಯರಿಗೆ ಒಂದು ಸ್ಥಾನಮಾನ ಅನ್ನೋದು ಕೊಟ್ಟಿದ್ದಾರೆ. ಒಂದು ಮಾತಾ ಸ್ಥಾನ ಇರ್ಬೋದು, ಸಹೋದರಿ ಸ್ಥಾನ ಇರ್ಬೋದು. ಈ ಒಂದು ಸ್ಥಾನ ಕೊಟ್ಟಿರೋದು ಯಾರಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಹೆಣ್ಮಕ್ಳು ಸಹ ಎಲ್ಲ ರಂಗಗಳಲ್ಲೂ ಮುಂದೆ ಇದ್ದಾರೆ, ಪ್ರತಿಯೊಂದು ರಂಗಗಳಲ್ಲೂ ಮುಂದೆ ಇದ್ದಾರೆ. ಉದಾಹರಣೆಗೆ ಇಲ್ಲೂ ನೆರೆದಿರುವಂತಹ ನೀವೆಲ್ಲರೂ ಸಹ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ನಾನು ಕೂಡ ಒಂದು ನಾಯಕತ್ವದಲ್ಲಿ ಇದ್ದೀನಿ ಅನ್ನೋರು ಒಂದು ಸ್ವಲ್ಪ ಕೈ ಮೇಲೆ ಮಾಡ್ತೀರಾ? ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಇದ್ದೀನಿ, ಮತ್ತೆ ಶ್ರೀ ಶಕ್ತಿ ಸಂಘಗಳಲ್ಲಿ ಇದ್ದೀನಿ, ಮತ್ತೆ ನಾನು ಕೂಡ ರಾಜಕೀಯ ರಂಗದಲ್ಲಿ ಇದ್ದೀನಿ ಅಲ್ವಾ? ಎಲ್ಲರೂ ಕೂಡ ಒಂದು ಜವಾಬ್ದಾರಿ ಸ್ಥಾನ ಇದೆ. ಅದರಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಅಪಕಾರಿಯ ಉಪಕಾರಿ ಎಂದೆಣಿಸೋ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.